ಅರವಳ್ಳಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜು ಆರ್ಯ. ಇವತ್ತು ನಾನು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಅರಿಹಳ್ಳಿ ಅನ್ನುವಂಥ ಪುಟ್ಟ ಗ್ರಾಮದಲ್ಲಿದ್ದೀನಿ. 25 ವರ್ಷಗಳಿಂದಲೂ ಕೂಡ ಅಷ್ಟೇ ರಸ್ತೆ ಇಲ್ಲದೆ ಈ ಒಂದು ಗ್ರಾಮದ ಜನರು ಪರದಾಡುವಂಥ ಸ್ಥಿತಿ. ನನ್ನ ಹಿಂಭಾಗದ ರಸ್ತೆಯನ್ನು ನೋಡ್ಬೋದು. ಈ ಒಂದು ರಸ್ತೆ ಹದಗೆಟ್ಟು ಆಲ್ಮೋಸ್ಟ್ 15ರಿಂದ 20 ವರ್ಷ ಆಗಿದೆ. 20 ವರ್ಷಗಳಿಂದಲೂ ಕೂಡ ಅಷ್ಟೇ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಈ ರೋಡ್ ಹಾಳಾಗಿದೆ, ನಡ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಕಂಪ್ಲೀಟ್ ಆಗಿ ಇಲ್ಲಿರುವಂಥ ಜಲ್ಲಿ ಎಲ್ಲವೂ ಕೂಡ ಅಷ್ಟೇ ಮೇಲೆ ಎದ್ದು ಬಂದಿದೆ. ಮಕ್ಕಳು ಓಡಾಟ ಮಾಡೋದಕ್ಕಾಗ್ತಾ ಇಲ್ಲ. ಶಾಲೆಗೆ ಹೋಗುವಂತಹ ಮಕ್ಕಳು ಎಡುಕೊಂಡು ಬೀಳುವಂತಹ ಸ್ಥಿತಿ ಉದ್ಭವ ಆಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಅಷ್ಟೇ ಈ ಒಂದು ಮುಖ್ಯ ರಸ್ತೆಗೆ ತಲುಪಬೇಕು ಅಂತಂದರೆ ಆಲ್ಮೋಸ್ಟ್ 1ರಿಂದ 1.5 ಕಿಲೋಮೀಟರ್ನಷ್ಟು ಇದೇ ರೀತಿಯಂಥ ರೋಡ್ ಇದೆ. ದಯವಿಟ್ಟು ಅದನ್ನು ಅಭಿವೃದ್ಧಿ ಮಾಡಿಕೊಡಿ, ರೋಡ್ ಹಾಕಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆದರೆ ಯಾರೂ ಕೂಡ ಇವರ ಮನವಿಗೆ ಸ್ಪಂದಿಸ್ತಾ ಇಲ್ಲ. ಈಗ ನಾನು ಹರಿಹಳ್ಳಿಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಜನರನ್ನ ನಾನು ಮಾತನಾಡಿಸ್ತೀನಿ. ಈ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಸರಿ ಮಾಡಿ ಅಂತೇಳಿ ಯಾರಿಗೆಲ್ಲ ಇವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ, ಅವ್ರು ಏನು ಹೇಳಿದ್ದಾರೆ ಅನ್ನೋವಂಥದ್ದನ್ನ ಆ ಊರಿಗೆ ಹೋಗಿ ಅಲ್ಲಿನ ಜನರನ್ನ ನಾನು ಮಾತನಾಡಿಸ್ತೀನಿ. ಮರಳು ದಂಧೆ ನಡೆಸ್ತಾರೆ ಈ ರಸ್ತೆಯಲ್ಲಿ. ಮರಳು ದಂಧೆ ಮತ್ತು ಫ್ಯಾಕ್ಟ್ರಿಗಳು, ಹೊರಗಡೆ ಫ್ಯಾಕ್ಟ್ರಿಗಳೇನಿದೆ ಅಲ್ಲೆಲ್ಲ ಮಣ್ಣೆತ್ತಾರೆ. ಇಲ್ಲಿಂದ ಮಣ್ಣೆತ್ತಿ ರಾತ್ರಿ ಇಡೀ ಲಗ್ಗೆ ಹೊಡಿತಾರೆ. ನಮಗೆ ಸರ್ಕಾರದಲ್ಲಿ ರೋಡ್ ಮಾಡಿಸ್ಕೊಟ್ರೆ ಮಾತ್ರ ಈ ಸತಿ ಎಲೆಕ್ಷನ್ಗೆ ಓಟ್ ಹಾಕ್ತೀವಿ, ಇಲ್ಲಾಂದರೆ ನಾನು ಹಾಕಲ್ಲ. ಅರ್ಜಿ ಕೊಟ್ಟಾಗಿದೆ, ಎಲ್ಲ ಆಗಿದೆ, ಸ್ಯಾಂಕ್ಷನ್ ಆಗಿದೆ ಅಂತಾರೆ, ಬರ್ತಾ ಇಲ್ಲ. ಎಷ್ಟೋ ವರ್ಷದಿಂದ ಅದೇ ಥರನೇ ಹೇಳ್ತಾ ಇದ್ದಾರೆ. ನಾವು ಚಿಕ್ಕ ಮಕ್ಕಳಿಂದ ನಾವು ನೋಡಿದ್ದೀವಿ, ಹಿಂಗೆ ಇದೆ ರೋಡ್. ನಾವು ವ್ಯಾನು ಫೀಸ್ ಕಟ್ತೀವಿ, ವ್ಯಾನ್ ವ್ಯವಸ್ಥೆ ಇಲ್ಲ ನಮಗೆ, ಒಳಗಡೆ ಬರಲ್ಲ ಅಂತಾರೆ. ಒಳಗಡೆ ಬರಲ್ಲ, ನಾವು ಸರ್ಕಲಿಗೆ ಕರ್ಕೊಂಡು ಮಕ್ಕಳನ್ನ ಬಿಟ್ಟು ಬರಬೇಕು, ಫೀಸ್ ಕಟ್ಟಲೇಬೇಕು. ಮಳೆಗಾಲದಲ್ಲಿ ಕೆಸರು ಇರ್ತದೆ, ಬೇಸಿಗೆಯಲ್ಲಿ ಫುಲ್ ಡಸ್ಟ್, ಧೂಳು, ಕೆಂಪು ಮಣ್ಣು ಬರ್ತದೆ. ಹಾಗಾಗಿ ಪೂಜೆ ದೇವಸ್ಥಾನಕ್ಕೆ ಹೋಗೋರು ಕಷ್ಟ, ಸ್ಕೂಲ್ ಮಕ್ಕಳಿಗೂ ಕಷ್ಟ. ಸಾರ್ವಜನಿಕ ರೋಡು ಮಾಡಬೇಕಾದ ಕರ್ತವ್ಯ ಸರ್ಕಾರದವ್ರದ್ದು, ಅವ್ರು ಮಾಡಲ್ಲ. 20 ಸಲ ಗುದ್ಲಿ ಪೂಜೆ ಮಾಡ್ಯಾರೆ, ಯಾರು ಹುಣಿಲ್ಲ ಇಲ್ಲಿ. ಇವತ್ತು ಯಾರು ಹುಣಿಲ್ಲ. ಈಗ ನಾನು ಹರಿಹಳ್ಳಿ ಗ್ರಾಮದಲ್ಲಿದ್ದೀನಿ. ಗ್ರಾಮಸ್ಥರು ಕೂಡ ಈಗ ನನ್ನ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ಕೇಳ್ತೀನಿ ನಾನು, ಎಷ್ಟು ವರ್ಷಗಳಿಂದ ಈ ಒಂದು ರೋಡ್ನ ಪರಿಸ್ಥಿತಿ ಈ ರೀತಿ ಹದಗೆಟ್ಟಿದೆ, ಯಾರಿಗೆಲ್ಲ ಮನವಿ ಮಾಡಿದ್ರು ಅಂತೇಳಿ. ಸರ್, ಸುಮಾರು 1.5 ಕಿಲೋಮೀಟರ್ ರೋಡು ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಮಕ್ಕಳು ನಡ್ಕೊಂಡು ಹೋಗೋ ಕೂಡ ಆಗೋದಿಲ್ಲ. ಜಲ್ಲಿ ಆ ಮಟ್ಟಕ್ಕೆ ಇಷ್ಟಿಷ್ಟು ತಪ್ಪ ಕಲ್ಲೆದ್ದಿದೆ. ಯಾಕೆ ಹೀಗಾಗಿದೆ ಅಂತ, 1.5 ಕಿಲೋಮೀಟರ್ ರೋಡ್ ಮಾಡೋದಕ್ಕೆ ಏನು ಕಷ್ಟ ಆಗ್ತಿದೆ ಇಲ್ಲಿನ ಅಧಿಕಾರಿಗಳಿಗೆ ಅಂತ? ಈ ರಸ್ತೆನಲ್ಲಿ ಇಲ್ಲೊಂದು ಟೈಲ್ಸ್ ಫ್ಯಾಕ್ಟ್ರಿ ಇದೆ. ಅಲ್ಲಿಗೆ ನಿತ್ಯ ವೆಹಿಕಲ್ಗಳು ಓಡಾಡತ್ವೆ, ಲಾರಿಗಳು ಅಥವಾ ದೊಡ್ಡ. ಆಮೇಲೆ ಇಲ್ಲೊಂದು ರೆಸಾರ್ಟ್ ಕೂಡ ಇದೆ. ಆ ರೆಸಾರ್ಟ್ಗೂ ಕೂಡ ಪ್ರತಿದಿನ ಒಂದು 15ರಿಂದ 20 ವೆಹಿಕಲ್ಗಳು ಓಡಾಡ್ತಾ ಇರುತ್ತವೆ. ಇಷ್ಟೆಲ್ಲ ಓಡಾಡ್ತಾ ಇದ್ರೂ ಕೂಡ ಈಗ ಒಂದು 15 ವರ್ಷದಿಂದ ಇನ್ನೂ ಹಿಂದಕ್ಕೆ ಅಂತ ಹೇಳ್ಕೊಬೋದು ಬೇಕಾದ್ರೆ. 15-18 ವರ್ಷದಿಂದನೂ ಈ ರಸ್ತೆ ಇದೇ ಥರ ಇದೆ. ಇಲ್ಲಿ ಧೂಳು ಸಿಕ್ಕಾಬಟ್ಟೆ ಇದೆ. ಮತ್ತು ಮಳೆ ಬಂದ್ರಂತೂ ಓಡಾಡೋಕ್ಕೆ ಆಗಲ್ಲ, ತುಂಬಾ ಕೆಸರಾಗ್ಬಿಡುತ್ತೆ. ಆ ಮಕ್ಕಳು ಯೂನಿಫಾರ್ಮ್ ಹಾಕೊಂಡು ಇಲ್ಲಿ ರಸ್ತೆಯಲ್ಲಿ ಹೋದರೆ ಆ ಕಡೆಯಿಂದ ವಾಪಸ್ ಕಳಿಸ್ತಾರೆ ಮಾಸ್ಟ್ರು. ಯಾಕೆಂತಂದರೆ ಇಲ್ಲಿ ಈಗ ಕುಲ್ಗೆಡ್ಸ್ಕೊಂಬಂದಿದ್ದೀರ ಬಟ್ಟೆ ಎಲ್ಲ ಅಂತ ಈ ಪರಿಸ್ಥಿತಿ ಆಗಿಬಿಟ್ಟಿದೆ. ಇಲ್ಲಿ ತುಂಬ ಜನ ಕೂಲಿ ಕಾರ್ಮಿಕರಿದ್ದಾರೆ. ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ವೆಹಿಕಲ್ಗಳು ಬರುತ್ತವೆ, ಸ್ಕೂಲ್ ಬಸ್ಗಳು ಬರುತ್ತವೆ. ಇಷ್ಟೆಲ್ಲ ಬಂದರೂ ಕೂಡ ಈ ರಸ್ತೆ ವ್ಯವಸ್ಥೆ ಹೀಗೆ ಇದೆ. ಅದು 18 ವರ್ಷದಿಂದನೂ ಹೀಗೆ ಇದೆ ಅಂತಂದರೆ ಲೆಕ್ಕ ಹಾಕ್ಕೊಳ್ಳಿ ಯಾವ ಥರ ಆಗುತ್ತೆ. ಸರ್, ನಿಮ್ಮ ಹರಿಹಳ್ಳಿಯಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂತ? ಇಲ್ಲೊಂದು 100-120 ಜನಸಂಖ್ಯೆ ಇರ್ಬೋದು ಸರ್. ಒಂದು 40 ಮನೆ ಇದೆ, 35ರಿಂದ 40 ಮನೆ ಇದೆ, 45 ಮನೆ ಇದೆ. ಇಲ್ಲಿ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ನನಗೆ ಇವಾಗ 48 ವರ್ಷ. ನನಗೆ ಬುದ್ಧಿ ಒಂದು ಆರ್ಬಿಂದ ನೋಡ್ತಾ ಇದ್ದೀನಿ. ಈ ರೋಡ್ಗೆ ಯಾರು ಇದುವರೆಗೂ ಏನೋ ಮಧ್ಯೆ ಒಂದು 4-5 ವರ್ಷ ಟಾರ್ ಹಾಕಿದ್ರು. ಆ ಟಾರ್ ಒಂದು 4-5 ವರ್ಷ ಇತ್ತು, ಆಮೇಲೆ ಕಿತ್ತೋಯ್ತು. ಮತ್ತು ಅದ್ರ ಬಗ್ಗೆ ಯಾರು ಜನ ಎಲ್ಲ ತುಂಬ ಹೋಗಿ ಕಂಪ್ಲೇಂಟ್ ಎಲ್ಲ ಮಾಡಿದ್ದಾರೆ. ಪಂಚಾಯತಿಗಾಗಿರ್ಬೋದು ಅಥವಾ ಇಲ್ಲಿ ಮೆಂಬರ್ಗಳಿಗೆ ಆಗಿರ್ಬೋದು, ಎಲ್ಲರಿಗೂ ಹೇಳಿದ್ದಾರೆ ಇದ್ರ ಬಗ್ಗೆ. ಯಾರೂ ಇದುವರೆಗೂ ತಲೆ ಕೆಡಿಸ್ಕೊಂಡಿಲ್ಲ. ಸೊ ಇಲ್ಲಿ ಓಡಾಡೋದು ಅಂದರೆ ಒಂದು ದುಸ್ಸಾಹಸನೇ ಇದೆ ಈ ರೋಡಲ್ಲಿ. ವೆಹಿಕಲಲ್ಲಿ ಓಡಾಡಬೇಕು ಅಂದರೆ ವೆಹಿಕಲ್ಗಳು, 2 ವೀಲರು ಎಲ್ಲ ಸ್ಕಿಡ್ ಆಗುತ್ತೆ, ಬೀಳ್ತಾರೆ. ಇನ್ನು ಮಳೆಗಾಲದಲ್ಲಿ ಓಡಾಡಬೇಕು ಅಂದರೆ ಅದೊಂದು ದೊಡ್ಡ ಹರಸಾಹಸ. ನೀವು ಮಳೆಗಾಲಲ್ಲಿ ಬಂದು ನೋಡಿದ್ರೆ ಇಲ್ಲಿ ರೋಡ್ ಎಲ್ಲಿದೆ ಅಂತ ಗೊತ್ತಾಗಲ್ಲ ನಿಮಗೆ. ಬರೀ ಎಲ್ಲ ಗುಂಡಿಗಳಲ್ಲಿ ನೀರು ತುಂಬ್ಕೊಂಡಿರುತ್ತೆ. ಸೊ ಅಂಥ ಪರಿಸ್ಥಿತಿ ಇದೆ ಇಲ್ಲಿಗೆ. ಇವ್ರು ಹೇಳ್ತಾ ಇದ್ರು, ಇಲ್ಲೇ ಒಂದು ರೆಸಾರ್ಟ್ ಇದೆ, ಪ್ರತಿನಿತ್ಯವೂ ಕೂಡ ವೆಹಿಕಲ್ಗಳ ಮೂವ್ಮೆಂಟ್ ಇರುತ್ತೆ. ಒಂದು ಯಾವುದೋ ಒಂದು ಟೈಲ್ಸ್ ಕಂಪ್ನಿ ಏನೋ
ಫ್ಯಾಕ್ಟ್ರಿ ಇದೆಯಂತೆ, ಅಲ್ಲಿನ ವೆಹಿಕಲ್ಗಳು ಕೂಡ ಓಡಾಡ್ತಿರುತ್ತೆ. ಎಲ್ಲೋ ಈ ವೆಹಿಕಲ್ಗಳ ಓಡಾಟ ಹೆಚ್ಚಾಗಿರುವಂಥ ಕಾರಣಕ್ಕೋಸ್ಕರ ಈ ರೋಡ್ ಈ ರೀತಿ ಹದಗೆಡ್ತಾ ಹೇಗೆ ಅಂತ. ಆ ವೆಹಿಕಲ್ಗಳು ಸರ್ ಡೈಲಿ 2 ರಿಂದ 3 ಲಾರಿ 10 ವೀಲರ್ಗಳು 12 ವೀಲರ್ಗಳು ಬರ್ತಾ ಇರುತ್ತೆ, ಇಲ್ಲ ಅಂತಲ್ಲ. ಅದಲ್ದಲ್ಲೇ ನಿಮ್ಮ ಮರಳು ಕಾಲದಲ್ಲಿ ಮರಳು ಹೊಡಿತಾರೆ, ಮರಳು ದಂಧೆ ನಡೆಸ್ತಾರೆ ಈ ರಸ್ತೆಯಲ್ಲಿ. ಮರಳು ದಂಧೆ ಮತ್ತು ಫ್ಯಾಕ್ಟ್ರಿಗಳು, ಹೊರಗಡೆ ಫ್ಯಾಕ್ಟ್ರಿಗಳು ಏನಿದೆ ಅಲ್ಲೆಲ್ಲ ಮಣ್ಣೆತ್ತುತ್ತಾರೆ. ಇಲ್ಲಿಂದ ಮಣ್ಣೆತ್ತಿ ರಾತ್ರಿ ಇಡೀ ಲಗ್ಗೆ ಹೊಡಿತಾರೆ. ಎಲ್ಲರ ಮನೆಯಲ್ಲೂ ಸಹ ಮನೆಯಲ್ಲಿ ಮನೆ ಒಳಗಡೆ ಸಹ ಸಮೇತ ಧೂಳಿರುತ್ತೆ. ಬಟ್ಟೆ ಈ ಥರ ಬಟ್ಟೆ ಇರಲ್ಲ ನಮ್ಮದು, ಎಲ್ಲ ಕೆಂಪೆ ಆಗಿರುತ್ತೆ. ಮತ್ತು ಸಣ್ಣ ಪುಟ್ಟ ಗುಂಡಿ ಬಿತ್ತು ಅಂದರೆ ಇವರು ಫ್ಯಾಕ್ಟ್ರಿಯವ್ರು ಏನು ಮಾಡ್ತಾರೆ, ಅವ್ರ ಅನುಕೂಲಕ್ಕೆ ತಕ್ಕನಾಗಿ ಅವರ ಜಲ್ಲಿ ನಕಾರಿಗಳು ತಂದು ಸುರಿತಾರೆ. ಅದು ಇದ್ದದಕ್ಕೂ ಧೂಳಾಗುತ್ತೆ, ಇದ್ದಿದ್ದಕ್ಕೂ ಗೊಚ್ಚೆ ಆಗುತ್ತೆ. ಮಕ್ಕಳು ತಿರ್ಗಾಡಂಗೆ ಇಲ್ಲ ಸರ್ ಈ ರಸ್ತೆಯಲ್ಲಿ. ಸರ್ ಅಣ್ಣ, ಒಂದು 30-40 ಮನೆ ಇದೆ ಅಂತ ಹೇಳ್ತಾ ಇದ್ರು ಯಜಮಾನರು. ಎಷ್ಟು ಜನ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಪ್ರತಿನಿತ್ಯ? ಇಲ್ಲಿಂದ 1.5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ನೀವು, ಮೇನ್ ರೋಡ್ಗೆ ಹೋಗ್ಬೇಕು ಅಂತಂದರೆ. ಎಷ್ಟು ಜನ ಮಕ್ಕಳು ಸ್ಕೂಲ್? 20 ಮಕ್ಕಳು ಹೋಯ್ತಾರೆ, 20 ಮಕ್ಕಳು ಹೋಯ್ತಾರೆ. ಅದರಿಂದ ಭಾರಿ ಹಿಂಸೆ ಆಗಿದೆ. ಸ್ಕೂಲ್ ಬಸ್ ಬರ್ತವೆ, ಸ್ಕೂಲ್ ಬಸ್ ಬರಲ್ಲ, ಇಲ್ಲಿ ಬರಲ್ಲ ಅಂತಾರೆ. ಪ್ರೈವೇಟ್ ಬಸ್ಸು ಬರಲ್ಲ ಅಂತಿದ್ದಾರೆ. ಅದರಿಂದ ಏನಾರೊಂದು ಮಾಡಿಕೊಡಿ ಅಂತ ಹೇಳಿ. ಈ ಮಳೆ ಬಂದಾಗ ಹೆಂಗಿರುತ್ತೆ ರೋಡು ಅಂತ? ಫುಲ್ಲು ಗೊಚ್ಚೆ, ನೀರು ಗುಂಡಿ ಎಲ್ಲ ನೀರು ಕೆಸರಾಗಿರುತ್ತೆ, ಗುಂಡಿಲಿ ನೀರು ತುಂಬ್ಕೊಂಡಿರುತ್ತೆ, ಎಲ್ಲ ಇರುತ್ತೆ ಫುಲ್ ಆಗಿದೆ. ಏನು ಹೇಳ್ತೀರಾ ನಿಮ್ಮ ರೋಡ್ನ ಬಗ್ಗೆ ಸರ್? ಸರ್, ಇಲ್ಲಿ ಮಳೆ ಬಂದರೆ ಈ ಗುಂಡಿ ನಿಂತರೆ ಆ ಕಡೆಯಿಂದ ಬೈಕಲ್ಲಿ ಬಂದರೆ ಗೊತ್ತಾಗಲ್ಲ, ಆ ಕಡೆಯಿಂದ ಪಾಸ್ಟ್ ಬರ್ತಾ ಇರ್ತಾರೆ, ಬಿದ್ದು ಸತ್ತೋಗೋ ಚಾನ್ಸಸ್ಸು ಇದೆ. ಹೌದು, ಅದಕ್ಕಾಗಿ ಈ ರೋಡ್ ಆದರೆ ಚಂದ. ಸುಮಾರು ವರ್ಷದಿಂದ ರೋಡ್ ಇಲ್ಲ, ಹಾಗಾಗಿ ಸುಮಾರು 20-25 ವರ್ಷದಿಂದ ರೋಡ್ ಇಲ್ಲ. ಹಾಗಾಗಿ ನೀರು ತುಂಬ್ಕೊಬಿಟ್ರೆ ಗೊತ್ತೇ ಆಗಲ್ಲ ಇಲ್ಲಿ ಬರೋದು ದಾರಿ ವೆಹಿಕಲ್ಸ್ಗಳು ಅಷ್ಟೇ. ಈಗ ಅಮ್ಮ, ಏನ್ರಿಂದ ಈ ಒಂದು ರೋಡ್ ಈ ರೀತಿ ಹಾಳಾಗಿದೆ ಅಂತ ಹೇಳ್ಬಿಟ್ಟು? ಯಾಕಂದರೆ ಕೆಲವರು ಹೇಳ್ತಾ ಇದ್ರು ಹೆವಿ ಲೋಡೆಡ್ ವೆಹಿಕಲ್ಸ್ ಹೋಗುತ್ತೆ ಅಂತ ಹೇಳ್ತಿದ್ರು. ಹೆವಿ ಲೋಡ್ ವೆಹಿಕಲ್ಸ್ ಹೋಗುತ್ತೆ. ಇಲ್ಲಿ ಫ್ಯಾಕ್ಟ್ರಿ ಇದೆ, ರಿಸಲ್ಟ್ ಇದೆ, ಎಲ್ಲ ಇದೆ. ನಾವು ಇಡೀ ಸಿಮೆಂಟ್ ಮಂಜಣ್ಣ ಸಮೇತ ಹೋಗಿ ಹೇಳಿದ್ದೀನಿ, ನಮಗೆ ಸರ್ಕಾರದಲ್ಲಿ ರೋಡ್ ಮಾಡಿಸ್ಕೊಟ್ರೆ ಮಾತ್ರ ಈ ಸತಿ ಎಲೆಕ್ಷನ್ಗೆ ಓಟ್ ಹಾಕ್ತೀವಿ, ಇಲ್ಲಾಂದರೆ ನಾನು ಹಾಕಲ್ಲ, ಧರಣಿ ಕೂರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಅದ್ರ ಮುಂದಕ್ಕೆ ಅವ್ರು ಮಾಡ್ಕೊಂಡಿಲ್ಲ ಅಂದ್ರೆ ಈ ಸತಿ ಯಾರ ಹತ್ರನೂ ಓಟ್ ಹಾಕ್ಸಲ್ಲ, ನಾವು ಧರಣಿ ಕೂರೋದಂತೂ ಸತ್ಯ. ಯಾರು MLA ಯಾರು? MLA ಇವರು ಸಿಮೆಂಟ್ ಮಂಜಣ್ಣ. ಅವ್ರ ಹತ್ರ ದೂರ ಕೊಟ್ಟಿದ್ದೀನಿ, 3-4 ಸತಿ ಲೆಟ್ರ್ ಕೊಟ್ಟು ಬಂದಿದ್ದೀನಿ. ಏನು ಮಾಡಿದ್ರು ಅವ್ರು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ನೀವು ಗ್ರಾಮ ಪಂಚಾಯತಿ ಮೆಂಬರಾ? ನಿಮ್ಮನ್ನೇ ಕೇಳ್ತಾರ ಇವರು ರೋಡ್ ಹಾಕೊಡಿ ಅಂತ? ಕೇಳೋದೇ ನಾನು ಸರಿಯಾಗಿ ಅಂತಿದ್ದಾರೆ. ಇಲ್ಲಿ ನೀನು ಎಲೆಕ್ಷನ್ ಅಲ್ಲಿ ಗೆದ್ದಿದ್ಯಾ, ಇನ್ನೊಂದು ರೋಡ್ ಮಾಡಿಸ್ಕೊಡಲ್ಲ, ಏನಕ್ಕೋಸ್ಕರ ಇದೆಯಾ ನೀನು? ಹೋಗಿ ಊರ್ ಬಿಟ್ಟು ಗೆಲ್ಸಿದಾರಲ್ಲ ಓಟ್ ಹಾಕಿ ಗೆಲ್ಸಿರೋದಕ್ಕೆ ತಾನೇ ನಾನು ಇವಾಗ ಕೇಳ್ತಿರೋದು ಅವ್ರ ಹತ್ರ ಹೋಗಿಗೆ. ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನಕ್ಕೆ ರೋಡ್ ಹಾಳಾಯ್ತು? ಮತ್ತೆ 15-18 ವರ್ಷ ಬೇಕಾ ನಿಮ್ಮ ರೋಡ್ ಹಾಕ್ಸ್ಕೊಳ್ಳೋಕೆ? ಬುದ್ಧಿ ಬಂತೊಡ್ಗಿಂದ ಹಿಂಗೇನೆ ಇದೆ ರೋಡ್. ನಾನು ಚಿಕ್ಕ ಹುಡುಗಿಂದ ಇದೆ ಇಲ್ಲೇ ಇರೋದು, ನಾನು ಇಲ್ಲಿ ಇದ್ದೊಡ್ಗಿಂದ ಇದೆ ಹಿಂಗೇನೆ ಇದೆ. ಜನಪ್ರತಿನಿಧಿಗಳು ಆಗುತ್ತೆ. ಇವತ್ತು ನೀವು ಹೋಗಿ ಎಲೆಕ್ಷನ್ ಅವ್ರು ಬರ್ತಾರಾ? ಅಮ್ಮ ಈ ಸತಿ ಓಟ್ ಹಾಕಿ, ನಾನು ಮಾಡ್ಕೊಡ್ತೀನಿ ರೋಡ, ಯಾಕೆ ಮಾಡ್ಕೊಡಲ್ಲ ಅಂತ ಕೇಳ್ತಾರೆ. ಎಲೆಕ್ಷನ್ ಮುಗಿದ ತಕ್ಷಣ ಮಾಡ್ಕೊಡಲ್ಲ. ಆಮೇಲೆ ಅವ್ರದೇ ರಾಜಬಾರಿಕೆ. ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಹೇಳ್ತಾ ಇದ್ರು, MLA ಅವ್ರಿಗೆ ನಾನೇ ಹೋಗಿ ಕೇಳಿದ್ದೀನಿ, ಊರಿನ ಜನ ಎಲ್ಲಾನು ನನ್ನನ್ನು ಕೇಳ್ತಿದ್ದಾರೆ, ಒಂದು ರೋಡ್ ಮಾಡ್ಕೊಡಿ ಅಂತ ಹೇಳ್ತಿದ್ದಾರೆ. ನೀವೇನಾದ್ರೂ MLA ಅವ್ರು ಕೇಳಿದ್ರ ರೋಡ್ ಒಂದು ಮಾಡ್ಕೊಡಿ ಅಂತ ಕೇಳಿದ್ರೆ? ಎಲ್ಲರೂ ಕೇಳಿದ್ದಾರೆ, ಎಲ್ಲ ಸೈನ್ ಹಾಕೊಟ್ಟಿದ್ದಾರೆ, ಅರ್ಜಿ ಕೊಟ್ಟಾಗಿದೆ, ಎಲ್ಲ ಆಗಿದೆ, ಸ್ಯಾಂಕ್ಷನ್ ಆಗಿದೆ ಅಂತಾರೆ, ಬರ್ತಾ ಇಲ್ಲ. ಎಷ್ಟೋ ವರ್ಷದಿಂದ ಅದೇ ಥರನೇ ಹೇಳ್ತಾ ಇದ್ದಾರೆ. ನಾವು ಚಿಕ್ಕ ಮಕ್ಕಳಿಂದ ನೋಡಿದೀವಿ, ಹಿಂಗೆ ಇದೆ ರೋಡ್. ಈ ಎಲೆಕ್ಷನ್ ಅಂತ ಹತ್ರ ಇದ್ದಾಗ ಬರ್ತಾರೆ ವೋಟ್ ಕೇಳೋದಕ್ಕೆ, ಮನೆಗೂ ಬರ್ತಾರಲ್ಲ, ಆ ಟೈಮ್ನಲ್ಲಿ ಕೇಳಿದ್ರ 15-18 ವರ್ಷ ಆಗಿದೆ ಈ ರೋಡ್ ಹಾಳಾಗ್ಬಿಟ್ಟು, 3 ಟರ್ಮ್ MLAಗಳು ಬದಲಾಗಿದ್ದಾರೆ, ಆದ್ರೂ ಕೂಡ ಈ ರೋಡ್ ಆಗ್ತಿಲ್ವಲ್ಲ, ಯಾವಾಗ ಮಾಡ್ಕೊಡ್ತೀರಾ ಅಂತ ಹೇಳಿ ಅವಾಗ ಹೇಳ್ತಾರೆ, ಅವಾಗ ಆಶ್ವಾಸನೆ ಕೊಡ್ತಾರೆ, ಆಮೇಲೆ ಮತ್ತೆ ಅಷ್ಟೇ ಹಂಗೆ ಕಂಟಿನ್ಯೂ ಆಗುತ್ತೆ. ಇನ್ನೇನು ಮಾಡಲ್ಲ ಅವರು. ಮೇಡಮ್ ಬನ್ನಿ, ನಿಮ್ಮ 3 ರೋಡ್ ಬಗ್ಗೆ ಏನು ಹೇಳ್ತೀರಾ ನೀವು? ರೋಡ್ ಹಾಳಾಗಿದೆ ತುಂಬ. ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಹೋಗೋಕ್ಕಾಗಲ್ಲ, ಕಷ್ಟ. ಯೂನಿಫಾರ್ಮ್ ಹಾಕೊಂಡು ಹೋಗಿರ್ತಾರೆ, ಕವಳೆ ಆಗುತ್ತೆ, ಕೊಚ್ಚೆ, ತುಂಬ ಕಷ್ಟ ಆಗಿದೆ. ಇಷ್ಟೊಂದು ಎಲ್ಲ ಲೆಟ್ರ್ ಕೊಟ್ಟಿದ್ದಾರೆ, ಇನ್ನೂ ಅಧಿಕಾರಿಗಳು ಯಾರು ಬಂದು ನೋಡ್ತಾ ಇಲ್ಲ, ಮಾಡ್ತಾ ಇಲ್ಲ. ಯಾವಾಗಾದ್ರೂ ನಿಮ್ಮ ಮಕ್ಕಳು ಈ ರೋಡಲ್ಲಿ ಬಿದ್ದಿದ್ದಾರೆ ಮನೆಗೆ? ಬಿದ್ದಿದ್ದಾರೆ, ತುಂಬ ಸತಿ ಬಿದ್ದಿದ್ದಾರೆ. ನನ್ನ ಮಗಳೇ ಅವಳು ಬಿದ್ದಿದ್ದಾರೆ ಸ್ಕೂಲಿಂದ ಬರುವಾಗ. ನಡ್ಕೊ ಬರೋಕ್ಕಾಗಲ್ಲ ಮಕ್ಕಳನ್ನ, ನಾವು ಗಾಡಿ ತಗೊಂಡು ಹೋಗೋಕೆ ಕರ್ಕೊ ಬರೋಕ್ಕಾಗಲ್ಲ, ಗಾಡಿನೂ ಬೀಳಿಸ್ಕೊ ಬಂದಿದ್ದೀವಿ ನಾವು. ಎಷ್ಟು 2 ವೀಲರ್ ಹೋಯ್ತು ಅಂತಂದ್ರೆ ಯಾವಾಗ ಬೀಳುತ್ತೋ ಗೊತ್ತಾಗಲ್ಲ, ಒಂದು ಕಲ್ಲುಗಳ ಮಧ್ಯೆ. ಸರ್, ಸ್ಕೂಲ್ ಕಳಿಸ್ಲೇಬೇಕಲ್ವಾ ಮಕ್ಕಳನ್ನ, ಇಟ್ಕೊಳಕ್ಕಾಗುತ್ತಾ ಮನೆಯಲ್ಲಿ? ಎಷ್ಟೇ ಕಷ್ಟ ಆದರೂ ಕಳಿಸ್ಕೊಡ್ಬೇಕಲ್ವಾ, ಆಗ ಕಳಿಸ್ಕೊಡ್ತಾ ಇದೀವಿ. ರೋಡ್ ಮಾತ್ರ ಚೆನ್ನಾಗಿಲ್ಲ. ನಾವು ಮದುವೆಗೆ 5 ವರ್ಷ ಆಗಿದೆ, 5 ವರ್ಷಕ್ಕಿಂತ ಇಷ್ಟು ವರ್ಷ ಬಂದು ಓಟ್ ಮಾತ್ರ ಬೇಗ ಕೇಳ್ತಾರೆ, ಬಂದು ಮನೆ ಹತ್ರ. ರೋಡ್ ಮಾತ್ರ ಮಾಡ್ಕೊಡ್ತಾ ಇಲ್ಲ. ಒಬ್ರು ಯಾರೋ ಹೇಳ್ತಾ ಇದ್ರು, ಸ್ಕೂಲ್ಗೆ ಹೋಗೋ ಮಕ್ಕಳು ಕೊಚ್ಚೆಯಲ್ಲಿ ಬಿದ್ದು ಸ್ಕೂಲ್ಗೆ ಹೋಗಿ ವಾಪಸ್ ಬೈಸ್ಕೊಂಡು ಮನೆಗೆಲ್ಲ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ನಾವು ವ್ಯಾನು ಫೀಸ್ ಕಟ್ತೀವಿ, ವ್ಯಾನ್ ವ್ಯವಸ್ಥೆ ಇಲ್ಲ ನಮಗೆ, ಒಳಗಡೆ ಬರಲ್ಲ ಅಂತಾರೆ. ಒಳಗಡೆ ಬರಲ್ಲ, ನಾವು ಸರ್ಕಲಿಗೆ ಕರ್ಕೊಂಡೋಗಿ ಮಕ್ಳನ್ನ ಬಿಟ್ಟು ಬರಬೇಕು, ಫೀಸ್ ಕಟ್ಟಲೇಬೇಕು. ಈ ರೋಡಲ್ಲಿ ಬರೋಕ್ಕಾಗಲ್ಲ, ಗಾಡಿ ತಿರುಗ್ಸೋಕ್ಕಾಗಲ್ಲ ಇಲ್ಲಿ ಅಂತ ಹೇಳ್ತಾರೆ. ನಿಮ್ಮ MLA ಅವ್ರಿಗೆ ಏನು ಹೇಳ್ತೀರಾ ನೀವು ಅಂತ? MLA ಅವರಿಗೆ ಆದಷ್ಟು ಬೇಗ ನಮಗೆ ರೋಡಿನ ವ್ಯವಸ್ಥೆ ಮಾಡಿಕೊಡಿ.
ಅಂತ ಹೇಳ್ತೀವಿ. ಬಮ್ಮ ಅಲ್ಲ ಈಗ ಏನು ಗೊತ್ತಾ 18 ವರ್ಷ ಆಗಿದೆ ಅಂತ ನಿಮ್ಮ ಊರು ರೋಡ್ ಹಾಕ್ಬಿಟ್ಟು ಟಾರ್ ಅನ್ನೋದು ಕೂಡ ಆಗ್ತಿಲ್ಲ. ಏನು ಹೇಳ್ತೀರಾ ಇದ್ರ ಬಗ್ಗೆ ನೀವು? ಹೌದು, ಈ ಥರ ಆಗಿದೆ ರೋಡು, ನಾವೆಲ್ಲ ಹೇಳಿ ಆಗಿದೆ. ಆದರೆ ಓಟು ಕೇಳಕ್ಕೆ ಬರ್ತಾರೆ ಆಯಿತು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ, ಹೋಗ್ತಾ ಇರ್ತಾರೆ ಅಷ್ಟೇ. ಇನ್ನೇನು ರೋಡ್ ಮಾಡಿಸ್ಕೊಡ್ಬೇಕು ನಮಗೆ. ಮಾಡ್ಕೊಟ್ಟಿಲ್ಲ ಅಂದ್ರೆ ಏನು ಮಾಡ್ತೀರಿ? ನಾವು ಓಟು ಗೀಟೆ ಏನು ಹಾಕಲ್ಲ. ಹೌದು, ಓಟು ಗೀಟೆ ಏನು ಹಾಕಲ್ಲ ನಾವು. ಓಟ್ ಹಾಕಲ್ಲ ಈ ಸಲ? ಹಾಕಲ್ಲ. ಸರ್, ಈಗ ನಿಮ್ಮ ಊರಿನ ಹೆಣ್ಮಕ್ಳು ಹೇಳ್ತಾ ಇದ್ರು ಸರ್, ನಾವು ಮದುವೆ ಆಗಿ ಬಂದಾಗಿಂದನೂ ಕೂಡ ಈ ಊರು ರೋಡೇ ನೋಡಿಲ್ಲ ನಾವು ಅಂತ. ಸಾಮಾನ್ಯ 20 ವರ್ಷ ಆಯ್ತು ಈ ರೋಡನ್ನ ತುಂಬಾ ಗುಂಡಿ ಇರ್ತದೆ, ಮತ್ತೆ ಬೇಸಿಗೆಯಲ್ಲಿ ತುಂಬಾ ಧೂಳು ಇರ್ತದೆ. ಇಲ್ಲಿ ಪಕ್ಕದಲ್ಲಿ ಕೆಂಚಾಂಬ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹಣ್ಣು ಕಾಯಿ ತಗೊಳಕ್ಕೆ ಅಂತ ನಿಂತಿರ್ತಾರೆ ಸರ್ಕಲ್, ಟೆಂಪಲ್ ದೇವಸ್ಥಾನ ಸರ್ಕಲ್ ಅಲ್ಲಿ. ಅವಾಗ ಲಾರಿ ಈ ಕಡೆಯಿಂದ ಇದು ಹಂಚು ಮಣ್ಣು ಎಲ್ಲ ಹೊಡೆಯೋಕೆ ಧೂಳೆಲ್ಲ ಫುಲ್ ಅವ್ರ ಸ್ಯಾರಿಗೆಲ್ಲ ಹೋಗ್ತದೆ. ಇಲ್ಲಿ ಮದುವೆಗಳಾಗ್ತವೆ, ಆ ಮದುವೆಗಳಿಗೂ ತುಂಬಾ ಊಟಕ್ಕೆಲ್ಲ ಅಡ್ಜಸ್ಟ್ ಹೋಗ್ತದೆ ಇಲ್ಲಿಂದ ಮಣ್ಣಿನ ಧೂಳು. ಬಂದ MLAಗಳಾಗಲಿ ಮತ್ತಾಗಲಿ ಪ್ರತಿಯೊಬ್ಬರು ಏನು ಹೇಳ್ತಾರೆ, ಆಯಿತು ಮಾಡ್ತೀವಿ, ರೋಡ್ ಆಗಿದೆ ಅಂತಾರೆ, ಆಶ್ವಾಸನೆ ಕೊಡ್ತಾರೆ, ಹೋಗ್ತಾರೆ. ಮತ್ತು ನಾವು ಇಲ್ಲಿ ತೋಟಕ್ಕೆ ಎಲ್ಲ ಇಲ್ಲೇ ಓಡಾಡ್ತೀವಿ. ಇಲ್ಲಿ ಹೆಚ್ಚಿನ ಅಂಶ ಕೂಲಿ ಕಾರ್ಮಿಕರು ಜಾಸ್ತಿ ಇದೆ, ಬಡ ಜನತೆ. ಹಾಗಾಗಿ ಅವ್ರು ಯಾರು ಕೇಳಲ್ಲ, ಇದರಾಗಿ ಓಟೆಲ್ಲ ಹಾಕ್ತಾರಲ್ಲ, ಹೇಗಿದ್ರು ಬರುತ್ತೆ, ನಮ್ಮ ಪಾರ್ಟಿ ಇರಲ್ಲ ಅಂತ ಅವ್ರಿಗೆ ಯಾರು ತಪ್ಪು ಮಾಹಿತಿ ಹೋಗುತ್ತೆ. ಆ ಉದ್ದೇಶ ಇಟ್ಕೊಂಡು ಈ ರೋಡನ್ನೇ ಮಾಡಿಲ್ಲ. ಎಷ್ಟು ವರ್ಷ ಯಾವಾಗ ಕೇಳಿದ್ರೆ ಆಗುತ್ತೆ ಅಂತಾರೆ, ಮಾಡಲ್ಲ. ಎಂಥ ಒಂದು ಮನೆ ಇದ್ದರೂ ಕೆಲವು ಕಡೆ ಹಳ್ಳಿಗಳಲ್ಲೆಲ್ಲ ಮಾಡಿದ್ದಾರೆ, ಸಿಮೆಂಟ್ ರಸ್ತೆ, ಟಾರ್ ರಸ್ತೆ ಎಲ್ಲ ಆಗಿದೆ. ಇಲ್ಲಿ ಇಷ್ಟೊಂದು ಒಕ್ಕಲಿದ್ದಾರೆ, ಬಡವರು ಇದ್ದಾರೆ, 1 ಕಿಲೋಮೀಟರ್ ಮಾಡೋಕ್ಕೆ ಯಾವಾಗ ಕೇಳಿದ್ರು ಮಾಡ್ತಾ ಇಲ್ಲ. ತುಂಬ ತೊಂದರೆ ಆಗ್ತಾ ಇದೆ ಜನಕ್ಕೆ. ಮಳೆಗಾಲದಲ್ಲಿ ಕೆಸರು ಇರ್ತದೆ, ಬೇಸಿಗೆಯಲ್ಲಿ ಫುಲ್ ಡಸ್ಟ್, ಧೂಳು, ಕೆಂಪು ಮಣ್ಣು ಬರ್ತದೆ. ಹಾಗಾಗಿ ಪೂಜೆ ದೇವಸ್ಥಾನಕ್ಕೆ ಹೋಗೋರು ಕಷ್ಟ, ಸ್ಕೂಲ್ ಮಕ್ಕಳಿಗೂ ಕಷ್ಟ, ಇಲ್ಲಿ ವಾಸ ಮಾಡೋರಿಗಿಂತ ಅಕ್ಕಪಕ್ಕದ ಮನೆ ಒಳಗಡೆ ಅಡುಗೆ ಮಾಡೋದಕ್ಕೆಲ್ಲ ಧೂಳು ಹೋಗ್ತದೆ. ಡೈಲಿ ವೆಹಿಕಲ್ಗಳು, ಲಾರಿ ಎಲ್ಲ 10 ವೀಲು ಇದೆಲ್ಲ ಓಡಾಡ್ತದೆ. ಅವ್ರದ್ದು ಇದು ಮಾಡೋ ಸಾರ್ವಜನಿಕ ರಸ್ತೆ ತಡೆಯೋಕ್ಕೂ ಆಗಲ್ಲ. ಅದಕ್ಕೆ ನೀವು ಏನಾದರೂ ಸರ್, ಇಲ್ಲಿ ಯಾವುದೋ ಒಂದು ಟೈಲ್ಸ್ ಫ್ಯಾಕ್ಟ್ರಿ ಇದೆಯಂತೆ, ಪ್ರತಿನಿತ್ಯವೂ ಕೂಡ ಅಷ್ಟೇ ದೊಡ್ಡ ದೊಡ್ಡ ವೆಹಿಕಲ್ಗಳು ಹೋಗುತ್ತಂತೆ. ನೀವು ಯಾವಾಗಾದ್ರೂ ವೆಹಿಕಲ್ನ ತಡೆ ಹಾಕಿದ್ರೆ ದಯವಿಟ್ಟು ಬರಬೇಡಪ್ಪ, ನಿಮ್ಮ ವೆಹಿಕಲ್ಗಳಿಂದ ಇವತ್ತು ನಮ್ಮ ಊರಿನ ರೋಡ್ ಹಾಳಾಗಿದೆ ಅಂತ ಹೇಳ್ಬಿಟ್ಟು ಏನೋ ನಿಲ್ಸಿದ್ರೆ? ರೋಡ್ ಅಲ್ವಾ ಸರ್, ನಾವು ಹೆಂಗೆ ತಡೆಯೋಕ್ಕಾಗುತ್ತೆ? ಈ ಸಾರ್ವಜನಿಕ ರೋಡು ಮಾಡಬೇಕಾದ ಕರ್ತವ್ಯ ಸರ್ಕಾರದವ್ರದ್ದು, ಅವ್ರು ಮಾಡಲ್ಲ. ಮತ್ತೆ ಇಲ್ಲೊಂದು ಕೊಳ ಇದೆ ದೇವಸ್ಥಾನದ್ದು, ಆ ಕೊಳಕ್ಕೂ ಎಲ್ಲ ಗಲೀಜು ನೀರು ಹೋಗುತ್ತೆ. ಕವಲೇನೂ ಇಲ್ಲ, ಏನೂ ಇಲ್ಲ, ಚರಂಡಿಗಳಿಲ್ಲ. ಯಾರನ್ನು ಕೇಳಿದ್ರು ಮಾಡ್ಕೊಡ್ತೀವಿ ಅಷ್ಟೇ. ಮತ್ತೊಂದು ಗ್ಯಾಸ್ ಲಾರಿ ಬರಲ್ಲ ಊರಿಗೆ. ನಾವು ಗ್ಯಾಸ್ 1 ಕಿಲೋಮೀಟ್ರ್ ಹೊತ್ಕೊಬರ್ಬೇಕು. ಅಂದರೆ ಮನೇಲಿ ಏನಾದರೂ ಗ್ಯಾಸ್ ಖಾಲಿ ಆಯ್ತು ಅಂದರೆ ಮತ್ತೆ ಬುಕ್ ಮಾಡಿದ್ರು ನೀವು 1 ಕಿಲೋಮೀಟ್ರ್ ಆಚೆ ಹೋಗ್ಬೇಕು. ಬರಲ್ಲ ಗಾಡಿಗಳು ಯಾರು, ರೋಡ್ ಸರಿ ಇಲ್ಲ ಅಂತೇಳಿ. ಯಾರನ್ನು ಕೇಳಿದ್ರು ನೀವು ಸರ್ಕಾರದವ್ರು ಕೇಳಿ ರೋಡ್ ಸರಿ ಮಾಡಿಸಿ ಅಂತ ಹೇಳ್ತಾರೆ. ನಿಮ್ಮ MLA ಅವ್ರು ಏನೋ ಪ್ರತಿ ಬಾರಿನೂ ಓಟ್ ಕೇಳಕ್ಕೆ ಬಂದಾಗ ರೋಡ್ ಸ್ಯಾಂಕ್ಷನ್ ಆಗಿಬಿಟ್ಟಿದೆ, ಆಗ್ತೀವಿ ಅಂತಲೇ ಹೇಳ್ತಿದ್ರಂತಲ್ಲ? ಈ ಸಲ ಆಗಿದೆ ಅಂತ ಹೇಳ್ತಿದ್ದಾರೆ. ಅದೇನು ಇನ್ನೂ ಅಳತೆ ಎಲ್ಲ ಮಾಡಿದ್ದಾರೆ, ಜೈಲೆಲ್ಲ ಬಂದಿದ್ದಾರೆ. ಅದೇನು ಪ್ರೋಸೆಸ್ ಏನಾಗಿದೆ ನಮಗೆ ಗೊತ್ತಿಲ್ಲ. ಎಲೆಕ್ಷನ್ ಟೈಮ್ಗೆ ಏನಾದರೂ ಓಟ್ ಕೇಳಕ್ಕೆ ಬರ್ತಾರಲ್ಲ, ಅವಾಗ ಏನಾದರೂ ಪ್ರೋಸೆಸ್ ಮಾಡ್ಬೋದಾ? ಬಾಣ ಮುಂದೆ ಬಾಣ ಪುಡಾರಿಗಳು ಓಟ್ ಕೇಳಕ್ಕೆ ಬರೋರು, ಅಪ್ಪ ಅಂತ ಯಾರು ಓಟ್ ಕೇಳಕ್ಕೆ ಬರಲ್ಲ, ಅವರು MLA ಬರಲ್ಲ. ಅವರು ಉಗಿಯಕ್ಕೆ ಅಂದ್ರೆ ನಮ್ಗೆ ಇಲ್ಲಿ ಅವ್ರು ಸಿಗಾಕ ಏನು ಮಾಡ್ತಾರೆ ಅವ್ರಿಗೂ ಗೊತ್ತಲ್ಲ, ನಾವೇನು ಕೆಲಸ ಮಾಡಿಲ್ಲ, ಹೋದ್ರೆ ಬೈತಾರಪ್ಪ. ಇವ್ರು ಏನು ಮಾಡ್ತಾರೆ ಇಲ್ಲಿ, ಪುಡಾರಿಗಳು ಬಂದಾಗ ಏನು ಮಾಡ್ತಾರೆ ಇಲ್ಲಿ? ಪುಡಾರಿಗಳು ಏನು ಹೇಳ್ತಾರೆ, ಅವ್ನು ಮಾಡ್ಕೊಡ್ತೀನಿ ಹೇಳ್ತಾರೆ. ಯಾರು ಮಾಡ್ಕೊಡ್ತಾರೆ? ಪುಡಾರಿಗಳಿಗೆ ಮಾಡೋಕ್ಕಾಗ್ತಾರೆ? ಏನಿಲ್ಲ. ಇಷ್ಟೇ ಹೇಳ್ತಾ ಕತೆ ಮೂರಲ್ಲಿ. ನಾ ಹೆಚ್ಚಿಗೆ 70 ವರ್ಷ ನನಗೆ ಹೇಳ್ತಾ ಈಗ ಈ ರೋಡ್ ಅವತ್ತಿನ ಹಿಂಗೆ ಕಾಣ್ತೈತಿ. 70 ಹಿಂಗೆ ನಾನು ಹುಡುಗರಿಗೆ ಅದು ಯಾರೋ 5 ವರ್ಷ ನಟ ಅಂತ ಒಬ್ಬರು ಅವ್ರು ಬಂದು ಸ್ವಲ್ಪ ಟಾರ್ ಹಾಕ್ಸಿದ್ರು, ಅಷ್ಟು ಬಿಟ್ರೆ. ಎಷ್ಟು ವರ್ಷ ಆಯ್ತಾ ಟಾರ್ ಹಾಕಿದ್ದು? ಅದೇ 4 ವರ್ಷ 5 ವರ್ಷ ಆಯ್ತು ಅಷ್ಟೇ. ಅದು ಮುಗಿಯಿತು. 2 ವರ್ಷ 3 ವರ್ಷ 4 ವರ್ಷ ಅಷ್ಟೇ ಮುಗಿಯೋದು ಅಲ್ಲಿಗೆ. ಅವತ್ತು ಈ ರೋಡ್ ಇದು ಕಂಡಿಲ್ಲ. ಈ ಮಾಜಿ MLA ಇದ್ದಾರಲ್ಲ, ಮಾಜಿ ಇವರು ಯಾರವ ಕುಮಾರಸ್ವಾಮಿ ಇದ್ದಾಗ 20 ಸಲ ಗುದ್ಲಿ ಪೂಜೆ ಮಾಡೋರೆ, ಯಾರನ್ನೂ ಹುಣಿಲ್ಲ ಇಲ್ಲಿ. ಇವತ್ತಿಗೆ ಯಾರು ಹುಣಿಲ್ಲ. ಗುದ್ಲಿ ಪೂಜೆ ಅಂತ ಆಯ್ತು, ಏನು ಮಾಡ್ತೀರಾ? ಹೇಳ್ತಾ ಇದ್ರು ಸರ್, ಆಲ್ಮೋಸ್ಟ್ ಒಂದು 20 ಸತಿ ಗುದ್ದಲಿ ಪೂಜೆ ಆಗಿರ್ಬೋದು, ಈ ರೋಡ್ಗೆ ಸ್ಯಾಂಕ್ಷನ್ ಮಾಡಿದ್ದೀವಿ ಅಂತೇಳಿ. ಇನ್ನು 20 ಸಲ ಗುದ್ದಲಿ ಪೂಜೆ ಮಾಡಿದ್ರು ಅನುದಾನಗಳು ಬಿಡುಗಡೆ ಆಗಿಲ್ಲ ಅಂತ ಹೋಲ್ಡ್ ಮಾಡಿದ್ರ, ಅಥವಾ ನಾವು ರೋಡೇ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ? ಅದಕ್ಕೋಸ್ಕರ ಗುದ್ದಲಿ ಪೂಜೆ ಮಾಡಿ ತೋರಿಸಿ ಅವ್ರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ನಮಗೆ. ಒಟ್ಟಿನಲ್ಲಿ ಗುದ್ದಲಿ ಪೂಜೆ ಆಗಿದೆ, ಅದೇ ರೋಡ್ ಕೆಲಸ ಮಾತ್ರ ಇದುವರೆಗೂ ಆಗಿಲ್ಲ. ಒಂದು ಆಲ್ಮೋಸ್ಟ್ ಒಂದು 20 ಸತಿ ಗುದ್ದಲಿ ಪೂಜೆ ಮಾಡಿರ್ಬೋದು, ಈ ರೋಡು ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು. ಯಾವ ಸುಖಾರ್ಥಕ್ಕೆ ಗುದ್ದಲಿ ಪೂಜೆ ಮಾಡ್ತಿದ್ರು ಅವರು? ಬಹುಶಃ ಅದೇ ಅನುದಾನ ತಗೊಂಡು ಹೋಗೋದಕ್ಕೋಸ್ಕರ ಗುದ್ಲಿ ಪೂಜೆ ಆಯಿತೋ ಅಥವಾ ಬೇರೆ ಇನ್ನೇನು ಕಾರಣವೋ ಗೊತ್ತಿಲ್ಲ. ಒಂದು 2-3 ಸಲ ಇಲ್ಲಿಗೆ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ ಲೆಟ್ರೆಲ್ಲ ಬಂದಿತ್ತು, ಬೇರೆ ಕಡೆಗೆ ತಗೊಂಡು ಹೋಗ್ಬಿಟ್ರು. ಗುದ್ಲಿ ಪೂಜೆ ಆಗುವಾಗ ತಪ್ಪಿಸಿ ತಗೊಂಡು ಹೋಗ್ಬಿಟ್ರು. ಆವಾಗ ಸುಮಾರು ಒಂದು 2-3 ಸಲ ಅದೇ ಥರ ಆಗಿದೆ. ಯಾಕೆ ಅಂತ ಕೇಳಿದಾಗ ನಮ್ಮ ಪಾರ್ಟಿಗೆ ನೀವು ಓಟ್ ಕೊಟ್ಟಿಲ್ಲ ಅಂತನೂ ಮಾತುಗಳು ಬರ್ತಾಯಿತ್ತು. ಅಂದರೆ ಅದು ಯಾವ ಪಾರ್ಟಿ ಏನು ಅಂತ ನಮಗೆ ಗೊತ್ತಾಗಲ್ಲ. ಅದು ಇಷ್ಟು ಜನ ಎಲ್ಲ ಅವ್ರ ಪಾರ್ಟಿಗೆ ಓಟ್ ಕೊಟ್ಟಿದ್ದಾರೋ ಇಲ್ವೋ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಆದರೆ ಅದು ಕಾರಣ ಅಲ್ಲ ಅದು. ಆದರೆ ಅದನ್ನು ಮಾತಾಡಿದ್ರು ಅವರು, ಅದು ಗೊತ್ತಿಲ್ಲ.
ಏನು ಅಂತ. ಮೇಡಮ್, ಈಗ ಯಾವುದೇ ಒಬ್ಬ ರಾಜಕಾರಣಿ ಗೆದ್ದಿದ್ದಾದಂತಹ ಬಳಿಕ ಈ ಊರವರು ಈ ವ್ಯಕ್ತಿಗಳು ನಾನು ಓಟ್ ಕೊಟ್ಟಿಲ್ಲ, ನಾನು ಅಭಿವೃದ್ಧಿ ಮಾಡಲ್ಲ ಅನ್ನುವಂಥದ್ದು ನಿಜಕ್ಕೂ ಕೂಡ ಅಷ್ಟೇ ಆದ್ರತೆ ಯಾರು ಕೂಡ ಅನ್ಬಾರ್ದು. ಯಾಕಂದರೆ ಒಬ್ಬ ಜನಪ್ರತಿನಿಧಿ ಆಗಿರುವಂಥವ್ರ ಕೆಲಸ ಏನು, ಜನರ ಅಭಿವೃದ್ಧಿ ಮಾಡಬೇಕು, ಊರಿನ ಅಭಿವೃದ್ಧಿ ಮಾಡಬೇಕು ಅಂತ. ಇವ್ರು ಹೇಳ್ತಾ ಇದ್ರು, ಯಾರೋ MLA ಹೇಳ್ತಿದ್ರಂತೆ, ನನಗೆ ಓಟ್ ಕೊಟ್ಟಿಲ್ಲ ಅವ್ರವ್ರು, ನಾನು ಯಾಕೆ ರೋಡ್ ಹಾಕ್ಲಿ ಅಂತ ಹೇಳ್ತಿದ್ರಂತೆ. ಹೌದು, ಮಾತಾಡಿರ್ಬೋದು, ಅದೆಲ್ಲ ನಮಗಷ್ಟು ಗೊತ್ತಿಲ್ಲ. ಆದರೆ ಮಾತ್ರ ಏನು ವ್ಯವಸ್ಥೆಗಳೇನು ಆಗ್ತಾ ಇಲ್ಲ. ಏನು ಮಾಡೋದು? ನೆಕ್ಸ್ಟ್ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀರಾ? ಇದೇ ರೀತಿ ವ್ಯವಸ್ಥೆ ಮುಂದುವರಿತಾಯಿತು, ನಿಮ್ಮ ರೋಡ್ ಇನ್ನೂ ಹದಗೆಡ್ತು, ಇನ್ನೂ ಗುಂಡಿಗಳು ಬಿತ್ತು ಅಂತಂದಾಗ ನೆಕ್ಸ್ಟ್ ಏನು ಮಾಡೋಣ ಅಂತಿದ್ದೀರಿ? ಹೋಗ್ಲಿ, ಅದೇ ಇದೇ ರೀತಿ ಆದರೆ ಎಲ್ಲ ಸೇರ್ಕೊಂಡು ಅದೇ ಎಲೆಕ್ಷನ್ ಇದು ಮಾಡ್ತೀವಿ, ಬಹಿಷ್ಕಾರ ಮಾಡಿ. ನೀವು ಹಿಂಗೆ ಆದ್ರೆ ನೆಕ್ಸ್ಟ್ ಅವ್ರು ಗೆಲ್ಸಲ್ಲ ನಿಮ್ಮನ್ನ. ನೆಕ್ಸ್ಟ್ ಬಹಿಷ್ಕಾರ ಆಗ್ತೀವಿ ಸರ್. ಅವ್ರು ಗೆಲ್ಸೋದೇ ಬೇಡ, ನಾನು ಎಲೆಕ್ಷನ್ ಇಲ್ಲ ಮೇಡಮ್, ರೋಡ್ ಮಾಡ್ಕೊಡ್ಲಿ ಮತ್ತೆ ನಿತ್ಯ ನಾವು ಗೆಲ್ಲಿಸ್ತೀವಿ ಅವ್ರು. ಹಂಗೆ ಇಲ್ಲಾಂದ್ರೆ ಯಾರಿಗೂ ಸಹ ಓಟ್ ಆಗಲ್ಲ. ಅಲ್ಲಿ ಗ್ಯಾರಂಟಿ ಸರ್ಕಲಲ್ಲಿ ಬಹಿಷ್ಕಾರ ಆಗ್ತೀವಿ, ಗ್ಯಾರಂಟಿ ಆಗ್ತೀವಿ. ಓಟ್ ಕೇಳಕ್ಕೂ ಯಾರು ಬರಬಾರ್ದು, ಓಟ್ ಕೇಳಕ್ಕೂ ಬರಬಾರ್ದು. ನಮ್ಮ ಊರ್ಗನೆ ಅವರು ಏನಕ್ಕೂ ಸಹ ಇಲ್ಲಿ ಇದು ಮಾಡಬಾರ್ದು, ರೆಸ್ಪೆಕ್ಟ್ ಮಾಡಲೇಬಾರ್ದು. ನಾವು ಸರ್ಕಲಲ್ಲಿ ಬಹಿಷ್ಕಾರ ಹಾಕೊಂಡು ನಿಲ್ಲೋದಂತೂ ಸತ್ಯ. ಯಾವ MLA ಆಗಲಿ, ಯಾವ ಎಷ್ಟು ಕೋಟಿ ಆಸೆಯವ್ರು ಅಂತಿರ್ಲಿ ಅವನಿಗೆ ಕೂಡ ನಾವು ಬಗ್ಗಲ್ಲ ಸರ್. ನಾವು ಬಡ ಜನರು ಕೂಲಿಗೆ ಹೋಗ್ತೀವಿ, ಕೂಲಿಯಿಂದ ನಮ್ಗೆ ನೋಡಿ ಅದೇ ವಾಹನ ಬರುತ್ತೆ, ಆ ವಾಹನದಲ್ಲಿ ಹೋಗ್ಬೇಕಾದ್ರೆ ಏನಾರು ಹೆಚ್ಚು ಕಮ್ಮಿ ಆಯ್ತು ಅವಾಗ ಯಾರು ಹಾಕ್ತಾರೆ? ಬಡ ಹೋಗ್ದ. ಅದೇ ದೊಡ್ಡವ್ರು ಹೋದ್ರೆ ಅವ್ರಿಗೆ ಎಷ್ಟೊಂದು ಸನ್ಮಾನ, ಅವ್ರನ್ನ ಗಾಡೀಲಿ ಎತ್ಕೊಂಡು ಹೋಗೋದು, ಬಸ್ ಎಲ್ಲ ಮಾಡ್ತಾರೆ. ನಮ್ಗೇನು ಮಾಡ್ತಾರೆ? ಅವ್ರು ಹೋದ್ಲು ಅಂತಾರೆ. ಆಗ ನಮ್ಮ ಮಕ್ಕಳಿಗೆ ಹೋಗೋದು ನಾವು ಬೇರೆ. ಈಗ ಸರ್, ಈಗ ನಿಮ್ಮೂರವ್ರು ಹೇಳ್ತಾ ಇದ್ರು, ಒಂದು ರೋಡ್ಗೋಸ್ಕರ ನಾವು 17-18 ವರ್ಷದಿಂದ ಒದ್ದಾಡ್ತಾ ಇದ್ದೀವಿ, ಸಿಕ್ಕವ್ರ ಕೈ ಮುಗಿತಾ ಇದ್ದೀವಿ, ಬರ್ತಾರೆ, ಗುದ್ದಲಿ ಪೂಜೆ ಮಾಡ್ತಾರೆ, ಹೋಗ್ತಾರೆ, ಬಿಲ್ ಸ್ಯಾಂಕ್ಷನ್ ಮಾಡಿಸ್ಕೊಂತಾರೆ, ರೋಡ್ ಮಾತ್ರ ಹಿಂಗೆ ಇದೆ ಅಂತ ಹೇಳ್ತಿದ್ದಾರೆ. ಇನ್ನೊಂದಷ್ಟು ಜನ ಹೇಳ್ತಿದ್ದಾರೆ, ಈ ಟೈಮ್ ಏನಾದರೂ ರೋಡ್ ಮಾಡಿಲ್ಲ ಅಂತಂದರೆ ಆ ಸರ್ಕಲಲ್ಲಿ ಚುನಾವಣಾ ಬಹಿಷ್ಕಾರ ಆಗ್ತೀವಿ, ಯಾರೂ ನಮ್ಮ ಊರಿಗೆ ಬರೋದೇ ಬೇಡ, ಇವರು ಓಟು ನಾವು ಹಾಕಲ್ಲ, ಅಭಿವೃದ್ಧಿನೂ ಬೇಡ ಬಿಡು ಅಂತ ಹೇಳ್ತಿದ್ದಾರೆ. ಅದು ಖಂಡಿತವಾಗಿ ಆಗಬೇಕಾಗಿರೋದು, ಇದಕ್ಕೆ ಮುಂಚೆನೇ ಆಗಬೇಕಾಗಿತ್ತು, ಇನ್ನೂ ಆಗಲಿಲ್ಲ. ಅದು ಇನ್ನು ಮುಂದೆ ಆದರೂ ನಾವು ಎಚ್ಚೆತ್ಕೊಂಡು ಚುನಾವಣಾ ಬಹಿಷ್ಕಾರ ಮಾಡಬೇಕು ಅಂತ ಎಲ್ಲರಲ್ಲೂ ನಾನು ಕೇಳ್ಕೊಳ್ತೀನಿ. ಏನು ಹೇಳ್ತೀರಾ ಸರ್, ಈ ಆಡಳಿತ ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಾ ನೀವು ಅಂತ? ಆಡಳಿತ ವ್ಯವಸ್ಥೆ, ಎಂಟೈರ್ ಆಡಳಿತ ವ್ಯವಸ್ಥೆ ಎಲ್ಲ ಹದಗೆಟ್ಟೋಗಿದೆ. ನಾವು ಆ ಸರ್ಕಾರ ಈ ಸರ್ಕಾರ ಅನ್ನಂಗಿಲ್ಲ, ಎಲ್ಲ ಇದನ್ನು ಹದಗೆಟ್ಟೋಗಿದೆ. ಹಾಗಾಗಿ ಆಡಳಿತ ವ್ಯವಸ್ಥೆ. ನಿಮ್ಮ MLA ಅವರು ಸಿಮೆಂಟ್ ಮಂಜು ಅವ್ರು ಯಾವ ಪಕ್ಷ ಸರ್? ನಾವು ಪಕ್ಷಾತೀತವಾಗಿ ಮಾತಾಡ್ತೀವಿ, ಪಕ್ಷದ ಬಗ್ಗೆ ನಾನು ಕೇಳ್ತಾರೆ ಜನರಲ್ ಆಗಿ ಯಾವ ಪಕ್ಷದವರು ಅವರು? ಪಕ್ಷದ ಬಗ್ಗೆ ಅಲ್ಲ, ಕಾಂಗ್ರೆಸ್ MLAನ, JDS MLAನ, BJP? ನಮ್ಗೆ ಅದು ಪಕ್ಷನೇ ಬೇಡ ನಮಗೆ. ಅಲ್ಲ ಸರ್, ನಾನು ಕೇಳ್ತೀರ ಅಂತ ಯಾವ ಪಕ್ಷದವ್ರು ನಿಮ್ಮ MLA ಅಂತ? BJP. ಅಂದ್ರೆ ಈಗ BJP MLA ಅನ್ನೋಂಥ ಕಾರಣಕ್ಕೋಸ್ಕರ ಅನುದಾನ ಬಿಡುಗಡೆ ಮಾಡ್ತಿಲ್ವಾ ಗೌರ್ಮೆಂಟು, ಹೇಗೆ ಅಂತ? ಇಲ್ಲ, ಅದು ಅವ್ರನ್ನೇ ಕೇಳಬೇಕು. ಅದನ್ನ ನಾವು ಹೇಳಕ್ ಬರಲ್ಲ, ಅದನ್ನು ನಾವು ಹೇಳಕ್ ಬರಲ್ಲ, ಅದನ್ನು ಅವ್ರನ್ನೇ ಕೇಳಬೇಕು. ಯಾಕಂದ್ರೆ ನಾನು ಈ ಪ್ರಶ್ನೆ ಏನಕ್ಕೆ ಕೇಳಿದೆ ಅಂತಂದ್ರೆ, ನಾನು ಬೇರೆ ಬೇರೆ ಜಿಲ್ಲೆಗಳು ಹೋದಂಥ ಸಂದರ್ಭದಲ್ಲಿ ಗೌರ್ಮೆಂಟ್ ಕಾಂಗ್ರೆಸ್ ಇದ್ದಾಗ MLA BJP ಅವರು ಆ ಕಾರಣಕ್ಕೋಸ್ಕರ ಅನುದಾನವನ್ನು ಬಿಡುಗಡೆ ಮಾಡ್ತಿಲ್ಲ ಗೌರ್ಮೆಂಟ್ ಅನ್ನೋಂಥ ಒಂದಷ್ಟು ಮಾತುಗಳು ಹೇಳ್ತಾ ಇದ್ರು, ಅದಕ್ಕೆ ಕೇಳಿದೆ ನಾನು. ಇಲ್ಲ, ಅದನ್ನು ನಾವು ಹೇಳೋಕ್ಕಾಗಲ್ಲ. ನೋಡಿ, ನಾವು ಅರ್ಚಕರು, ನಾವು ಎಲ್ಲರಿಗೂ ಸೇರಿದವರು, ಆ ಜನಾಂಗಕ್ಕೆ ಈ ಜನಾಂಗಕ್ಕೆ, ಆ MLAಗೆ ಈ MLAಗೆ ಅಂತೇನಿಲ್ಲ, ನಾವೆಲ್ಲರಿಗೂ ಸೇರಿದವರಾಗಿರೋದ್ರಿಂದ ನಾವು ಇವರು BJPಗೆ ಸೇರಿದವರು, ಅವ್ರು ಕಾಂಗ್ರೆಸ್ಸಿಗೆ ಸೇರಿದವರು, JDS ಸೇರಿದವರು ಅಂತ ಹೇಳಕ್ಕೆ ಬರಲ್ಲ. ನಮ್ಗೆಲ್ಲರೂ ಬೇಕಾಗಿರೋರು. ಹಾಗಾಗಿ ಎಲ್ಲರೂ ಅವ್ರವರೇ ಕೂತು ಮಾತಾಡ್ಕೊಂಡು ನಮ್ಮ ಗ್ರಾಮಕ್ಕೆ ಒಳ್ಳೆಯ ಕಾರ್ಯವನ್ನು ಮಾಡಿಕೊಡ್ಲಿ, ಅಭಿವೃದ್ಧಿ, ನಮ್ಮ ರಸ್ತೆನ ಅಭಿವೃದ್ಧಿ ಮಾಡಿಕೊಡ್ಲಿ ಅಂತ ಅಷ್ಟು ಮಾತ್ರ ಹೇಳ್ಕೊಬೋದು ಅಷ್ಟೇ. ಓಕೆ ಸರ್, ಈಗ ಕೊನೆಯದಾಗಿ ನೀವೀಗ MLA ಅವ್ರನ್ನ ಭೇಟಿಯಾಗಿದ್ರಿ, ಇಲ್ಲ ನಾನು ರೋಡ್ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ರೆ, ನಿಜಕ್ಕೂ ಕೂಡ ಅಷ್ಟೇ ನಿಮ್ಮ ರೋಡ್ ಮಾಡಿಕೊಡೋದಕ್ಕೆ ಅನುದಾನ ಬಂದಿದೆಯಂತ ಅಥವಾ ಇಲ್ವಂತ? ಅನುದಾನ ಬಿಡುಗಡೆ ಮಾಡ್ತೀವಿ, ಇವಾಗೇನೋ 50 ಕೋಟಿ ಬರುತ್ತೆ, ಅದರಲ್ಲಿ ಈ ರಸ್ತೆಗೆ ಒಂದು ಮೊದಲು ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇವತ್ತವರೆಗೂ ಅದ್ರ ಬಗ್ಗೆ ಏನೂ ಯಾವುದೇ ಚಕಾರಗಳು ಕಾಣಿಸ್ತಾ ಇಲ್ಲ, ಬರ್ತಾ ಇಲ್ಲ. ದಯವಿಟ್ಟು ಇದೊಂದು ರಸ್ತೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ನಾನು ನಮ್ಮ MLA ಆಗ್ಬೋದು, ನಮ್ಮ ಈ ಸರ್ಕಾರ ಆಗ್ಬೋದು, ಅದನ್ನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ಕೊನೆಯದಾಗಿ ನ್ಯೂಸ್ 18 ಮೂಲಕವಾಗಿ ನಿಮ್ಮ ಶಾಸಕರಿಗೋ ಅಥವಾ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೋ ಅಥವಾ ನಮ್ಮ ಸರ್ಕಾರಕ್ಕೆ ನೀವು ಏನು ಹೇಳ್ತೀರಿ ಅಂತ? ನಾನು ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ, ಹಳ್ಳಿಗಳು ಎಲ್ಲಿ ಹಿಂದೆ ಉಳಿದಿದ್ದಾವೆ ಅಲ್ಲಿ ಊರು ಇಂಪ್ರೂವ್ ಆಗಲ್ಲ. ಬಡ ಜನತೆ ಎಲ್ಲಿ ಇರ್ತಾರೆ ಫಸ್ಟು ಪ್ರಾಮುಖ್ಯತೆ ಕೊಟ್ಟು ನಮ್ಮ MLA ಅವರು ಅನುದಾನ ತಂದು ಅರ್ಜೆಂಟಾಗಿ ತುರ್ತಾಗಿ ರೋಡ್ ಮಾಡಿಕೊಡೋ ಅವಶ್ಯಕತೆ ಇದೆ, ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇವ್ರು ಹೇಳ್ತಾ ಇರುವಂಥದ್ದು MLA ಅವ್ರಿಗೆ ಒಂದು ಮನವಿ ಮಾಡ್ಕೊತಾರೆ, ತುರ್ತಾಗಿ ಒಂದು ರೋಡ್ನ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಹೇಳ್ತಿದ್ರೆ, ಆದರೂ ಕೂಡ ಅಷ್ಟೇ MLA ಇದಕ್ಕೆ ಸಹಕಾರ ಕೊಟ್ಟಿಲ್ಲ, ರೋಡ್ ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ಏನು ಮಾಡೋಣ ಅಂತಿದ್ರಿ? ಅದೇ ಸರ್, ಈಗೆಲ್ಲ ಡಿಸೈಡ್ ಮಾಡಿದ್ದಾರೆ ಎಲೆಕ್ಷನ್ ಬಹಿಷ್ಕಾರ ಮಾಡಬೇಕು ಅಂತೇಳಿ. ಸೊ ಬರೀ ಇವ್ರು ಕೇಳ್ತಾ ಇರೋದು ರೋಡ್ ಅಷ್ಟೇ. ಆ ರೋಡೇ ಮಾಡಿಕೊಡ್ಲಿಲ್ಲ ಅಂದರೆ ಇನ್ನು ಸರ್ಕಾರದವ್ರು ಇನ್ನೇನು ಮಾಡ್ತಾರೆ, ಇನ್ನು ಬೇರೆ ಸೌಲಭ್ಯ ಏನು ಕಲ್ಪಿಸ್ತಾರೆ? ಹಾಗಾಗಿ ಈ ಸಲ ಎಲ್ಲ ಬಹಿಷ್ಕಾರ ಮಾಡಬೇಕು ಎಲೆಕ್ಷನ್ ಅಂತ ತೀರ್ಮಾನ ಮಾಡಿದ್ವಿ. ನಿಮ್ಮೂರವ್ರು ಏನೂ ಕೇಳ್ತಿಲ್ಲ ಯಜಮಾನ್ರೆ, ಬರೀ ಒಂದು ರೋಡ್ ಮಾಡಿಕೊಡ್ರಪ್ಪ ನಮ್ಗೆ ಸಾಕು, ಅಟ್ಲೀಸ್ಟ್ ಓಡಾಡ್ಕೊಳ್ಳೋದಕ್ಕಾದ್ರು ಅಂತ ಕೇಳ್ತಿದ್ದಾರೆ. ಇದನ್ನೂ ಮಾಡ್ಕೊಡಕ್ಕೆ ಆಗ್ತಿಲ್ಲ ಗೌರ್ಮೆಂಟ್ಗೆ, ಏನು ಹೇಳ್ತೀರಿ? ಮಳೆಗಾಲದಲ್ಲಿ ಅಷ್ಟೊಂದು ಹೇಯವಾದ ಗುಂಡಿಗಳು, ನೀರು ಗೊಚ್ಚೆ ಒಳಗೆ ಬರ್ಬೇಕು, ತಿರುಗಾಡಬೇಕು, ತುಂಬ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ MLA ಅವ್ರಿಗೂ ಮನವಿ ಸಲ್ಲಿಸಿದೆ, ಸ್ಪಂದಿಸಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು, ಇದುವರೆಗೂ ಆಗಿಲ್ಲ.
ಇನ್ನು ಮುಂದಾರು ಅವ್ರು ಸ್ವಲ್ಪ ಮನೆ ಹೊಲ್ತು ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಮ್ಗೆ ಅಭಿಮತ. ನಿಮ್ಮವರೆಲ್ಲ ಹೇಳ್ತಿರೋ ಅಂಥದ್ದು ಈ ಬಾರಿ ಏನಾದರೂ ರೋಡ್ ಹಾಕಿಲ್ಲ ಅಂತಂದರೆ ನೆಕ್ಸ್ಟ್ ಯಾರೂ ಎಲೆಕ್ಷನ್ಗೆ ಓಟ್ ಕೇಳಕ್ಕೆ ಬರಬೇಡಿ ಅಂತ ಹೇಳ್ತಿದ್ದಾರೆ. ಅದು ಕರೆಕ್ಟ್, ಮತ್ತೆ ಎಲ್ಲ ಸೇರಿ ಬಹಿಷ್ಕಾರ ಹಾಕಬೇಕು ಅಂತ ತೀರ್ಮಾನ. ಓಕೆ, ಕೇಳಿದ್ರಲ್ಲ, ಇದು ಅರಿಹಳ್ಳಿ ಅನ್ನುವಂಥ ಒಂದು ಪುಟ್ಟ ಗ್ರಾಮ, ಇದು ಹಾಸನ ಜಿಲ್ಲೆಯಲ್ಲಿ ಬರುತ್ತೆ. ಎಲ್ಲೋ ಒಂದು ಕಡೆ 120 ಜನ ಇದ್ದಾರೆ, ಒಂದು 40 ಮನೆ ಇದ್ದಾವೆ. ಈ 40 ಮನೆಯವರು ಕೂಡ ಅಷ್ಟೇ ನರಕ ದರ್ಶನ. ಅದರಲ್ಲೂ ಕೂಡ ಮಳೆಗಾಲ ಬಂತು ಅಂದರೆ ಸಾಕು ರೋಡ್ ಕಂಪ್ಲೀಟಾಗಿ ಹಾಳಾಗುತ್ತೆ. ಜೊತೆಗೆ ಜಲ್ಲಿ ಕಲ್ಲುಗಳು ನೀವು ನೋಡ್ತಾ ಇರ್ಬೋದು, ಎಷ್ಟೆಷ್ಟು ದಪ್ಪದ ಕಲ್ಲುಗಳು ಎದ್ದಿದ್ದಾವೆ ಅಂತಂದರೆ ಮಕ್ಕಳು ಓಡಾಡೋಂಥ ಮಕ್ಕಳು ಬೀಳ್ತಿದ್ದಾರೆ. 2 ವೀಲರ್ಸಲ್ಲಿ ಹೋಗೋವಂಥವ್ರು ಕೂಡ ಅಷ್ಟೇ ಆ ಒಂದು ಕಲ್ಲುಗಳಿಂದ ಬೀಳುವಂಥ ಸ್ಥಿತಿ ಎದುರಾಗಿದೆ. ಇವರೆಲ್ಲ ಕೂಡ ಅಷ್ಟೇ ಕೇಳ್ತಿರುವಂಥದ್ದು ಒಂದೇ, ನಮಗೇನೂ ಬೇಡ, ಮೂಲಭೂತ ಸೌಕರ್ಯಗಳನ್ನು ಕೊಡಿ, ಅದರಲ್ಲೂ ಕೂಡ ರೋಡ್ನ ವ್ಯವಸ್ಥೆಯನ್ನು ಮಾಡಿಕೊಡಿ. ಒಂದು ವೇಳೆ ಏನಾದರೂ ಈ ನಮ್ಮ ಅರಿಹಳ್ಳಿಗೆ ಒಂದು ರೋಡನ್ನು ನೀವು ಮಾಡಿಕೊಟ್ಟಿಲ್ಲ ಅಂತಂದರೆ ದಯವಿಟ್ಟು ಯಾವುದೇ ರಾಜಕಾರಣಿಗಳು ಕೂಡ ಅಷ್ಟೇ ಓಟ್ ಕೇಳೋಕ್ಕೆ ಅಂತ ನಮ್ಮೂರಿಗೆ ಬರಬೇಡಿ, ನಾವು ಚುನಾವಣೆಯ ಬಹಿಷ್ಕಾರವನ್ನು ಹಾಕ್ತೀವಿ ಅನ್ನುವಂಥದ್ದು ಸಂದೇಶವನ್ನು ಸಂಬಂಧಪಟ್ಟಂತಹ ರಾಜಕಾರಣಿಗಳಿಗೆ ಮತ್ತು ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.